ಡಿ ಸುಧಾಕರ್ ಅವರು ಚಳ್ಳಕೆರೆಯಲ್ಲಿ ಜನನ ಆಗಿತ್ತು. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು. 2ನೇ ಸಾರಿ ಮಂತ್ರಿಯಾಗಿದ್ದರು. ಹಿಂದೆ ಒಂದು ಸಾರಿ ಮಂತ್ರಿಯಾಗಿದ್ದರು, ಆಮೇಲೆ ಈಗ ಮಂತ್ರಿಯಾಗಿದ್ದರು. ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ. ಬಡವರ ಪರವಾಗಿ ಯಾವಾಗಲೂ ಕೂಡ ಇದ್ದಂಥ ವ್ಯಕ್ತಿ. ಜೊತೆಗೆ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಈಗಲೂ ಕೂಡ ಮಂತ್ರಿಯಾಗಿದ್ದರು. ಪ್ಲಾನಿಂಗು ಮತ್ತು ಸಮಾಜ ಕಲ್ಯಾಣ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಪ್ಲಾನಿಂಗ್ ಮಿನಿಸ್ಟ್ರಿ ಮಂತ್ರಿ. ಅವರ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಸಹಕಾರಿಯಾಗಿದ್ದರು. ಪ್ರಶಸ್ತಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಎಫೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತೆ ಅಪಾರವಾದಂಥ ಬಂಧು ಬಳಗವನ್ನು ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಚಳ್ಳಕೆರೆಯಲ್ಲಿ ಕ್ರಿಮೇಷನ್ನು. ಇವತ್ತು ಹಿರಿಯೂರು ಅವರ ಮತಕ್ಷೇತ್ರ ಹಿರಿಯೂರಿನಲ್ಲಿ ಅವರ ಬಾಡಿಯನ್ನು ಇಟ್ಟಿರ್ತಾರೆ. ಆಮೇಲೆ ಸಾಯಂಕಾಲ ಚಳ್ಳಕೆರೆಗೆ ತಗೊಂಡು ಹೋಗ್ತಾರೆ. ಅವ್ರ ಚಿಕ್ಕಪ್ಪನೂ ಕೂಡ ಶಾಸಕರಾಗಿದ್ದರು, ಜಯಣ್ಣ ಅಂತೇಳಿ. 78-80 ಅವರು ಶಾಸಕರಾಗಿದ್ದರು. ಇವರು ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂಥ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಅವರು ಹುಟ್ಟಿದ ಆಗಿದ್ದು ಕೂಡ ಚಳ್ಳಕೆರೆ ಆದರೂ ಕೂಡ ಹಿರಿಯೂರಿನಲ್ಲಿ ಗೆಲ್ತಾ ಇದ್ರು. ಯಾಕೆಂತಂದ್ರೆ ಚಳ್ಳಕೆರೆ ರಿಸರ್ವ್ ಆಗಿದ್ದರಿಂದ, ಎಷ್ಟೇ ರಿಸರ್ವ್ ಆಗಿರೋದ್ರಿಂದ ಇಲ್ಲಿ ಗೆಲ್ತಾ ಇದ್ರು. ಅಪಾರ ಅಭಿಮಾನಿಗಳನ್ನ, ಬಂಧು ಬಳಗವನ್ನ ಅವರು ಬಿಟ್ಟೋಗಿದ್ದಾರೆ. ರಾಜಕೀಯ ವ್ಯಕ್ತಿಗಳನ್ನ ಬಿಟ್ಟೋಗಿದ್ದಾರೆ ಅಂತ ಗೊತ್ತಾಯ್ತು. ಅವರ ಅಗಲಿಕೆ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ. ನಾಳೆ ಕ್ರಿಮೇಷನ್ 4 ಗಂಟೆಗೆ ನಡೀತದೆ. 4 ಗಂಟೆಗೆ ಈಗ ಅವ್ರ ಕುಟುಂಬದವರು ಹೇಳಿದ್ರು 4 ಗಂಟೆಗೆ ಮಾಡ್ತೀವಿ. ಸೊ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಮ್ಮ ಸಚಿವರು ಸರ್, ನಾವು ಮೀಟಿಂಗು ಮುಂದೆ ಹಾಕ್ಬಿಟ್ಟಿದ್ದೀವಿ. ನಮ್ಮ ಮೀಟಿಂಗ್ ಇತ್ತು ಸರ್ ನಾಡಿದ್ದು. ಎಲ್ಲ ಸಚಿವರಿಗೆ ಮಾತಾಡಿ ಬೆಳಗ್ಗೆ ಮುಂದೆ ಹಾಕಿದ್ದೀವಿ ಸರ್. ಯಾಕಂದ್ರೆ ನಮ್ಮ ಮಿನಿಸ್ಟರ್ ಅವರೇ. ಆಮೇಲೆ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ರಜಾ ಇರ್ತದೆ. ಆಮೇಲೆ 3 ದಿನ ಶೋಕ ಆಚರಣೆ, ಇವತ್ತು, ನಾಳೆ, ನಾಳಿದ್ದು ರಾಜ್ಯದಲ್ಲಿ ಶೋಕ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ರಜಾ ಘೋಷಣೆ ಮಾಡಿ ಇವತ್ತು. ಸಂಡೇ, ನಾಳೆ ಸೋಮವಾರ, ನಾಳೆ ಮಾಡ್ತೀರಾ ಸರ್? ನಾಳೆ
ಮತ್ತು ಎಲ್ಲ ಸರ್ಕಾರಿ ಗೌರವಗಳೊಡನೆ ಅವ್ರನ್ನ ಅಂತ್ಯಕ್ರಿಯೆ ನಡೀತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.